ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಯ್ಯೋ ತಕೊಳ್ಳಿ ಮೇಡಮ್, ನೀವು ಇದನ್ನು ಹಾಕೊಂಡ್ರೆ ನನ್ನ ಮ್ಯಾಗ ಕೋಪ ಕಮ್ಮಿ ಆಗೈತೆ ಅಂತ ಅರ್ಥ. ಇಲ್ಲಾಂದರೆ ಎಲ್ಲರ ಬಿಸಾಕ್ಬಿಡಿ, ನಿಮ್ಮಿಷ್ಟ, ನಾನು ಬರ್ತೀನಿ. ಅಯ್ಯೋ ನಿಂತ್ಕೊಳ್ಳಿ. ಮೇಡಮ್ಮು ಚೇನ್ ತಗೊಂಡಿರ್ತಾರ, ಅವ್ರು ಬೇಡ ಬೇಡ ಅಂದ್ರೂ ಇಟ್ಟು ಓಡ್ ಬಂದಿವ್ನಲ್ಲ, ಅವ್ರ ಕೋಪ ಕಮ್ಮಿ ಆಗಿರ್ತೈತಾ? ಲೇ ರಾಮ, ಇವತ್ತು ಬೇರೆ ಯಾವ ಕಡೆಗೂ ಗಮನ ಕೊಡ್ಬಿಡಕ್ಕಲ್ಲ, ಬರೇ ಕುಸ್ತಿ 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 ಆಟೆ. ಇದು ಚಿನ್ನದ್ದು, ನಾನು ಹೇಗೆ ತಗೊಳ್ಳಿ? ಹೆಂಗಾರ ಮಾಡಿ ತಕ್ಕಬಿಡಿ, ಇಲ್ಲಾಂದರೆ ನಾನೇನೋ ತೆಪ್ಪು ಮಾಡಿವ್ನಿ ಅಂತ ನನ್ನ ಮನ್ಸಾಗ ಕೊರಿತಾನೆ ಇರ್ತೈತೆ. ಇಲ್ಲ ಬೇಡ. ಮೇಡಮ್ ತಕ್ಕೊಳ್ಳಿಲ್ಲ ಅಂದರೆ ನೀ ಸೀದಾ ಅವ್ರ ಕೈಗೆ ಕೊಟ್ಟು ಬರಬೇಕಿತ್ತು ರಮಣು. ಲೋ ಮಂಜ, ಹ್ಞೂ ಕಣ್ಲ, ನನ್ನ ತಲೆಗೆ ಒಳಿಲೇ ಇಲ್ಲ. ಮೇಡಮ್ ಚೇನ್ ಕಟ್ಕೊಳ್ಳೋವರೆಗೂ ನಾನು ಅಲ್ಲೇ ನಿಂತ್ಕೋಬೇಕಾಗಿತ್ತು. ವಾ, ನಿಂಗೆಲ್ಲ ಉಣ್ಣಕ್ಕೆ ಅವಸರ, ಅದಕ್ಕೆ ಓಡ್ ಬಂದಿದ್ಯಾ? ಸಾಕು ಸುಮ್ಕಿರ್ಲ ಮಂಜ. ಇನ್ಮ್ಯಾಕೆ ಈ ಚೇನ್ ವಿಚಾರ, ಮೇಡಮ್ ವಿಚಾರ ಇವೆಲ್ಲ ಬಂದ್ಕಲ್ಲ, ಇನ್ಮ್ಯಾಕೆ ಬರೀ ಕುಸ್ತಿ 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 ಅಷ್ಟೇಯ. ಜರಿಕಾ ರಮ, ಯಾವ್ದು ಹೆಂಗಾರವಲ್ಲಿ ನೀನು ಕುಸ್ತಿ ಮ್ಯಾಗ ಗಮನ ಕೊಡ್ಲಾ? ಕುಸ್ತಿ 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 ಕುಸ್ತಿ. ಸಾಕು ಯೋಚನೆ ಮಾಡಿದ್ದು, ಸುಮ್ಮನೆ ಬ್ರೇಸ್ಲೆಟ್ ಹಾಕೊಂಡು ಬಾ ಜಾನಕಿ. ಇಲ್ಲ ಇಲ್ಲ, ನಾನು ಇದನ್ನ ಕುಸ್ತಿ ಆಗಿದ ತಕ್ಷಣ ರಾಮ್ ಅವ್ರಿಗೆ ವಾಪಸ್ ಕೊಡ್ತೀನಿ. ಸರಿ, ಅಲ್ಲಿವರೆಗಾದ್ರೂ ಹಾಕ್ಕೊಂಡಿರು. ನಿನ್ನ ಕೈನಾಗ ಬ್ರಾಸ್ಲೆಟ್ ನೋಡಿದ್ರೆ ಡೌಟೇ ಇಲ್ಲ, ರಾಮಣ್ಣ ಇನ್ನೂ ಚೆನ್ನಾಗಿ ಕುಸ್ತಿ ಆಡ್ತಾರೆ. ಅನು, ನಾನು ಪಂದ್ಯಕ್ಕೆ ಬರ್ತಿರೋದೆ ಇದನ್ನ ವಾಪಸ್ ಕೊಡಬೇಕು ಅಂತ. ಇದನ್ನ ಕಟ್ಕೊಂಡು ಬಂದು ನಿಮ್ಮ ರಾಮಣ್ಣನ ಚಿಯರ್ ಅಪ್ ಮಾಡೋಕ್ಕಲ್ಲ. ನಮಸ್ಕಾರ ಅಣ್ಣ. ಓ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ, ನಾವ್ ಅಲ್ಲಿ ಇರ್ತೀವಿ, ಬನ್ನಿ. ಹಾ ಸರಿ, ಹೋಗಿರಿ. ಏನ್ ಸರ್, ಮಳೆ ಆಯ್ತಾ? ಓ ನಮ್ಮೂರ್ ಕಡೆ ಬರುವ ಇಲ್ಲ, ಬ್ಯಾಂಕ್ ಕಡೆ ಬಂದ ಇಲ್ಲ ಸದ್ಯ? ಇಲ್ಲ, ಬಂದಿಲ್ಲ ಸರ್, ಬರ್ಬೇಕು. ಬನ್ನಿ ಮತ್ತೆ. ಕುಸಿ ನೋಡಕ್ ಬಂದ್ರೇನ? ಹೌದು. ಬನ್ನಿ ಹೋಗೋಣ. ಅಖಾಡ ಎಲ್ಲ ಸಿದ್ಧವಾಗದೆ. ಇನ್ನೇನು ಕುಸ್ತಿ ಶುರು, ಬೇಗ ಬಂದ್ಬಿಡಿ. ಅಶೋಕಣ್ಣ, ಮಹಾಜನಗಳೇ, ನಮ್ಮ ಕುಸ್ತಿ ಪಂದ್ಯ ನೋಡೋದಕ್ಕೆ ದೊಡ್ಡ ಮನೆ ಕಿರಿಯ ಮಗನಾದ ಶ್ರೀ ಅಶೋಕಣ್ಣನ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಹೋಗೋಣ, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ಬನ್ನಿ ಎತ್ತಕಣ್ಣ. ಪ್ರತಿಯೊಬ್ಬರಿಗೆ ಈ ಮಟ್ಟವನ್ನು ಪೈಲ್ವಾನರು ಅಂದ್ರೆ ನನ್ನ ಶಿಷ್ಯರು ಇವತ್ತು ಕುಸ್ತಿ ಮಾಡಿ ನಿಮ್ಮನ್ನ ಖುಷಿ ಪಡಿಸ್ತಾರೆ. ಎಲ್ಲರ ಪರವಾಗಿ ಅವ್ರನ್ನು ಈ ಕುಸ್ತಿ ಪಂದ್ಯಕ್ಕೆ ಸ್ವಾಗತ ಮಾಡ್ತೀವಿ. ಹೊಡೀರಿ ಚಪ್ಪಾಳೆ. ನೋಡಿ, ಕುಸ್ತಿ ಅನ್ನೋದು ನಮ್ಮ ಗ್ರಾಮೀಣ ಪಂದ್ಯ. ಅದು ಮೋಜಿನಾಟ ಅಲ್ಲ. ಕುಸ್ತಿ ಮಾಡ್ಬೇಕಾದ್ರೆ ಶಕ್ತಿನೂ ಬೇಕು, ಯುಕ್ತಿನೂ ಬೇಕು. ಅದಕ್ಕೆ ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಸಾಧನೆ ಕಲಿಸಿ ಅವ್ರನ್ನ ದೊಡ್ಡ ದೊಡ್ಡ ಪೈಲ್ವಾನರನ್ನು ಮಾಡೋದೇ ನಮ್ಮ ಗುರಿ. ಈಗ ಮೊದಲನೇದಾಗಿ ಚಿಕ್ಕ ಮಕ್ಕಳಿಂದನೇ ಕುಸ್ತಿ ಪಂದ್ಯ ಶುರು ಮಾಡವ. ಜೋರಾಗಿ ಚಪ್ಪಾಳೆ ತಟ್ಟಿ, ಪೈಲ್ವಾನರು ಬರ್ತಾವ್ರೆ. ಅಶೋಕಣ್ಣ, ಯಾಕೋ ಕೈ ನವೆ ಆಯ್ತೈತೆ. ಅದಕ್ಕೆ 4 ಲಕ್ಷಕ್ಕೆ ಫೈನಲ್ ಮಾಡಿವ್ನಿ. ರಾಮಣ್ಣ ಗೆದ್ರೆ ಪಾರ್ಟಿನೇಯ. ಹೆಂಗ ಆಡ್ತಾ ಇದ್ದಾನೆ. ಇದೇ ನಿಜವಾದ ಆಟ ಸರ್. ಇದೆಲ್ಲ ನಿಜವಾದ ಆಟ. ರಾಮಣ್ಣ ಅಖಾಡಕ್ಕೆ ಇಳಿಬೇಕು, ಅವಾಗಿದೆ ನೀವು ಯಾವತ್ತೂ ನೋಡ್ದಿರುವ ಆಟ ಸರ್. ಓ, ಇದೇ ಹಿಂಗಿದೆ ಅಂದ್ಮೇಲೆ ರಾಮಣ್ಣನ ಆಟ ನೋಡ್ಲೇಬೇಕಲ್ಲ.
ಮ್ಯಾಡಮ್ ಚೈನ್ ಹಾಕೊಂಡಿಲ್ಲ, ಇನ್ನೂ ಮ್ಯಾಡಮಿಗೆ ಕೋಪ ಹೋದಂಗೆ ಕಾಣ್ತಿಲ್ಲ. ಸರಿ ಸರಿ ರಾಮ, ಆ ಕಡೆಗೆ ನೋಡಬೇಡ, ನೀನು ನಿನ್ನ ಪಂದ್ಯ ಅಷ್ಟೇಯ. ಮಹಾಜನಗಳೇ, ನೀವಿಷ್ಟೊತ್ತು ಸ್ಯಾನೆ ಕಾತ್ರದಿಂದ ಕಾಯ್ತಾ ಇರೋ ಕುಸ್ತಿ ಪಂದ್ಯಗಳು ಈಗ ಶುರು ಆಗ್ತವೆ. ಇದು ಅಂತಿಂತ ಕುಸ್ತಿ ಅಲ್ಲ, ಮಾರ್ಪೀಟ್ ಕುಸ್ತಿ. ಈ ಕುಸ್ತಿನಾಗೆ ನಮ್ಮೂರಿಗೆ ನಂಬರ್ 1 ಪೈಲ್ವಾನ್, ನನ್ನ ಶಿಷ್ಯ ಪಕ್ಕಾ ಬ್ರಹ್ಮಚಾರಿ ಪೈಲ್ವಾನ್ ರಾಮು ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಪಕ್ಕದ ಬಿಡ್ಬೇಡ. ನೋಡ್ದೆ ಜಾನಕಿ, ಅದಕ್ಕೆ ರಾಮಣ್ಣನ ಮೇಲೆ ಊರಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಕಣ್ಣು. ಅವರೇ ಬ್ರೇಸ್ಲೆಟ್ ತಂದ್ಕೊಟ್ಟವ್ರೆ, ನೀನೇ ಹಾಕ್ಕೊಂತಿಲ್ಲ. ನೀವಿಬ್ರು ಸರಿಗಿದ್ದೀರಾ. ಬ್ರೇಸ್ಲೆಟ್ ಹಾಕೋ ಜಾನಕಿ. ಬಾಬು ರಾಮ,
ಜನ ಸಾನೆ ಹೊತ್ತಿಂದ ನಿಮ್ಮಿಬ್ಬರು ಕುಸ್ತಿ ನೋಡ್ಬೇಕು ಅಂತ ಕಾಯ್ತಾವ್ರೆ. ಜಿದ್ದಿ ಮಾರ್ಪೀಟ್ ಕುಸ್ತಿ ಮಾಡಬೇಕು ಏನು? ಹಾಂ, ಜನ ಖುಷಿ ಪಡ್ಬೇಕು, ಹಂಗೆ ಮಾಡಬೇಕು. ಹಾಂ ರಾಮ, ಈ ಕುಸ್ತಿ ನೀನೇ ಗೆಲ್ಬೇಕು ಕಲ. ಹಾಂ, ಜನ ಕಾಯ್ತಾವ್ರೆ. ಹಾಂ ಹಾಂ ಮಾಡ್ರಿ ಮಾಡ್ರಿ. ಜನಗಳೇ, ಇದೇ ಕೊನೆ ಪಂದ್ಯ. ನನ್ನ ಇಬ್ರು ಶಿಷ್ಯಂದ್ರು ಜಿದ್ದಿ ಕುಸ್ತಿ ಮಾರ್ಪೀಟ್ ಕುಸ್ತಿ ಆಡ್ತಾವ್ರೆ. ನೀವೆಲ್ಲರೂ ಗಲಾಟೆ ಮಾಡಬಾರ್ದು, ಶಾಂತ ರೀತಿಯಿಂದ ನೋಡ್ಬೇಕು. ಇದೇ ಕೊನೆ ಪಂದ್ಯ. ಸಭಾಸ್ ಕಲಾರಾಮ. ಜಾನಕಿ, ನಾನು ಹೇಳೋದು ಕೇಳು. ಬ್ರೇಸ್ಲೆಟ್ ಹಾಕೋ. ರಾಮಣ್ಣ ನೋಡಿದ್ರೆ ಅವ್ರಿಗೆ ಇನ್ನೂ ಶಕ್ತಿ ಬಂದಂಗೆ ಆಗುತ್ತೆ. ಪಕ್ಕಾ ವಿನ್ ಆಗ್ತಾರೆ. ಜಾನಕಿ, ನಾನು ಹೇಳೋದು ಕೇಳು. ಬ್ರೇಸ್ಲೆಟ್ ಹಾಕೋ. ರಾಮಣ್ಣ ನೋಡಿದ್ರೆ ಅವ್ರಿಗೆ ಇನ್ನೂ ಶಕ್ತಿ ಬಂದಂಗೆ ಆಗುತ್ತೆ. ಪಕ್ಕಾ ವಿನ್ ಆಗ್ತಾರೆ. వచ్చింది. నర నరి నర నరి నన్న